ಕೋಟಿ ರೂಪಾಯಿ ನೋಡಿ ಸಹಕಾರ ಸಂಘದೊಳಗೆ ದುಡ್ಡು ಅಪ್ರತಪ್ರಿ ಆಗೋದು ಗೊತ್ತದ. ಭಾಳಷ್ಟು ಸಂಘಗಳು ಹಿಂಗಾಗಿ ದಿವಾಳಿದ್ದು ಹೋಗಿದ್ದು ಗೊತ್ತದ. ಡಿ ಸಿ ಸಿ ಬ್ಯಾಂಕ್ನಲ್ಲಿ ಮಾನ್ಯ ಜಯಶೀಲ್ ಶೆಟ್ಟಿಯವರು ಕೊಟ್ಟಿದ್ರ ಬಗ್ಗೆ ನಾವು ಮಾತಾಡಿದ್ದೀವಿ. ಅದಕ್ಕೆ ಜವಾಬ್ದಾರಿ ಹೊತ್ತು ತೊಗೊಂಡಂಥ ಬಾಲಚಂದ್ರ ಜಾರಕಿಹೊಳಿ ಅವ್ರ ಬಗ್ಗೆಯೂ ಮಾತಾಡಿದ್ದೀವಿ. ಅದೇ ಕಾಲಕ್ಕೆ ಇನ್ನೂ ಅನೇಕ ವಿಷಯಗಳು ಚರ್ಚೆ ಮಾಡಿದ್ವಿ. ನೋಡೋದಿಲ್ಲ ಅಂತಲ್ಲ, ಸಹಕಾರ ಸಂಘಗಳು ಇದು ನಡೀತದಂದಾಗ ಇವತ್ತು ಸಹಕಾರ ಸಂಘಗಳ ಮೇಲೆ ವಿಶ್ವಾಸ ಕಡಿಮೆ ಆಗತ್ತದ. ಎಲ್ಲೋ ಒಬ್ಬರು ಒಳ್ಳೆಯವರು ಇದ್ದಾರಪ್ಪ ಈರಣ್ಣ ಕನ್ನಡಿ ಅಂತವರು ಅಂತ ಅನ್ನೋದ್ರೊಳಗೆ ಅವ್ರ ಮೇಲೆಗೆ ಆರೋಪ ಬಂದದ. ಒಂದು ಇದು ಆಗಿರ್ಬೇಕು, ಇದರಲ್ಲಿ ಪಾಲು ನಮ್ಮ ಈರಣ್ಣ ಕನ್ನಡಿಯವ್ರಿಗೂ ಹೋಗಿರ್ಬೇಕು. ಇಲ್ಲ ಅಂದ್ರೆ ಅವ್ರು ಓಪನ್ ಆಗಿ ಬಂದು ಹೇಳಬೇಕಾಗ್ತದೆ. ಇವತ್ತು ಇದು ಏನಾಗಿದೆ, ಇದು ಘಟನೆ ಏನು, ಇಲ್ಲ ಅಂದ್ರೆ ತನಿಖೆ ಮಾಡಿಸ್ಬೇಕಾಗ್ತದೆ. ತನಿಖೆ ಆಡಿಟ್ ರಿಪೋರ್ಟ್ ತೊಗೊಳ್ಳೋ ಜೊತೆಗೆ ಇನ್ನೂ ಬೇಕಾದ ಬೇರೆ ತನಿಖೆಗಳನ್ನ ಮಾಡಿಸಿ ಅಲ್ಲೇನು ನಡೆದ, ಎಲ್ಲಿ ಹೋಯ್ತದೋ 8-9 ಕೋಟಿ ರೂಪಾಯಿ ಸಾಲ ಯಾರಿಗೆ ಕೊಟ್ಟರು, ಯಾವ ಆಧಾರ ಮೇಲೆ ಕೊಟ್ಟರು, ಹೆಂಗೆ ಕೊಟ್ಟರು, ಇವೆಲ್ಲವೂ ಸಮಸ್ಯೆ ಒಂದಕ್ಕೊಂದು ಹೋಗುವಂಥದ್ದು. ಇದಕ್ಕೆ ಉತ್ತರ ಈಗಾಗಲೇ ಆಡಿಟ್ ರಿಪೋರ್ಟ್ ಮೂಲಕ ಕೊಡ್ತಾರ ಅನ್ನುವಂಥ ಮಾತುಗಳು ಕೇಳಿ ಬರ್ತಾಯಿದ್ದಾವೆ. ಆದರೆ ಆಡಿಟ್ ರಿಪೋರ್ಟ್ ಒಂದೇ ಅಲ್ಲ, ಈ ದೊಡ್ಡ ಅಮೌಂಟ್ ಹೇರಾಪೇರಿ ಆಗಿದೆ. ಅದರಲ್ಲೂ ನಾವು ಇಲ್ಲಿವರೆಗೂ ಪ್ರಾಮಾಣಿಕ ಇದ್ದಿದ್ರಲ್ಲಿ ಪ್ರಾಮಾಣಿಕ ಪೂರ್ಣ ನೋಡೋದ್ರೆ ಸರ್ಟಿಫೈ ಯಾರಿಗೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ನಾವು ಇವತ್ತಿನ ಪರಿಸ್ಥಿತಿ ಒಳಗೆ. ಯಾಕಂದರೆ ಹೆಚ್ಚು ಎಲ್ಲ ರಾಜಕಾರಣಿಗಳು ಇವತ್ತು ಹಣದ ನೆಲೆಯಲ್ಲಿ ರಾಜಕಾರಣ ಮಾಡೋದ್ರಿಂದಾಗ ಇವರು ಮಾಡಿರ್ಬೋದು ಅಂತೇಳಿ ಕೋಆಪರೇಟಿವ್ ಮೂಲಕ ಈ ದುಡ್ಡನ್ನು ಎತ್ತುವಂಥದ್ದು ಮಾಡುವಂಥದ್ದು ನಡೀತಾ ಇರ್ತಾವೆ. ಹಂಗಿರೋ ಆಗಿರ್ಬೋದು ಅಂತ ಒಂದು ಸಂಶೋಧನೆ ಇಲ್ಲ ಅಂತಲ್ಲ. ಅದು ಕ್ಲಾರಿಟಿ ಯಾವಾಗ ಆಗಬೇಕಾಗಿರ್ತದೆ. ಅವರು ಬಿ ಜೆ ಪಿಗರು ಸಹಜ ಲೋಕ ಮೂಲಕರೇ ಆಗಲಿ ಅಥವಾ ಡಿ ಸಿ ಸಿ ಬ್ಯಾಂಕ್ ನಿಮ್ಮ ರೀತಿ ತನಿಖೆ ಮಾಡಿ ಅಕೌಂಟೇಬಲ್ ಆಗಿ ಹೊರಗೆ ಬರಲಿ, ಬೇಡ ಆಡಿಟ್ ಆಗಲಿ ಅದರಿಂದ ಆ ಸಹಕಾರ ಇದರಲ್ಲೇ ಹೆಡ್ ಮೂಲಕ. ಅಂದ್ರೆ ಇಲ್ಲಿ ತನಿಖೆ ಆಗೋ ಜೊತೆಗೆ ಈ ಹಣ ಯಾರಿಗೆ ಹೋಗಿದೆ ಅನ್ನುವಂಥದ್ದು ಆಯಿತು. ಜೊತೆಗೆ ಇವರು ಒಬ್ಬ ಭಾಳ ವಿಶ್ವಾಸಕರು ಇಲ್ಲರಿ, ಕೆಲವೊಂದು ಮಂದಿಗೆ ಕೆಲವೊಬ್ಬರು ಅಲ್ಲಿ ಕಲಿಸ್ತಾ ಇದ್ದಾರೆ. ದುಡ್ಡು ಸಾಲ ತೊಗೊಂಡವ್ರಿಗೆ ನೀವು ತುಂಬಬೇಡ್ರಿ, ಮಾಪ್ ಆಗ್ತದೆ, ಹಾಗೆ ಆಗ್ತದೆ, ಹೀಗೆ ಆಗ್ತದೆ. ಆ ಕಾರಣಕ್ಕಾಗಿ